ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮ್ ಲಾಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವಾಗ ಡೈರೆಕ್ಟರ್ ಜೊತೆ ಮೇಡಮ್ ಇದ್ದಾರೆ. ಯಾವ ಮೇಡಮ್ ಅಂದ್ರೆ ನನಗೆ ಸೃಜನ್ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾಕಂದ್ರೆ ಅವ್ರ ಅಮ್ಮ ಈಗ ಅವ್ರ ಟ್ರೆಂಡಿಂಗ್ ಅಲ್ಲ, ಸೊ ಅದಕ್ಕೋಸ್ಕರ ಅಲ್ವಾ ಮೇಡಮ್ ಹೇಳ್ಬೇಕು. ಸೃಜನ್ ಅವ್ರ ಅಮ್ಮ ಗಿರಿಜಮ್ಮ. ಹೊಸ ನೀರು ಬಂದು ಹಳೆ ನೀರು ಹೋದಂತೆ ಅಲ್ಲ, ಈಗ ಅವ್ರ ಮಕ್ಳು ಬರ್ತಿದಂಗೆ ಮಕ್ಳು ಅಮ್ಮ ಅಂತಾರೆ ನೋಡಿ. ನಾನು ಅವಲೇ ಪನ್ನಾಬಣ್ಣ ಅವ್ರ ಬಗ್ಗೆ ಕೇಳಿದೆ, ಈಗ ನಾ ಅವ್ರ ಬಗ್ಗೆ ಕೇಳಿದೆ. ತಪ್ಪೇನ್ ಮೇಡಮ್? ಮಿತ್ತವ್ರಿಗೆ ಯಜ್ಞ ಮುದ್ದು. ಮಕ್ಳು ಯಾವಾಗ ಮುದ್ದೆ, ಇವಾಗ ಮೊಮ್ಮಕ್ಕಳ ಮುದ್ದು. ಮೊಮ್ಮಕ್ಳವರೆಗೂ ಬಂದಿದೆ. ಮಕ್ಕಳು ಬಿಟ್ಟಾಕಿದ್ವಿ, ಈಗ ಮೊಮ್ಮಕ್ಕಳ ಮುದ್ದು. ಸರ್ ತಪ್ಪು ಮಾಡ್ಬಿಟ್ಟೆ, ಮೊಮ್ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು. ಅವ್ರನ್ನ ಬೇರೆ ಯೂಟ್ಯೂಬ್ ಅಲ್ಲಿ ಬೇರೆ ತೋರಿಸ್ತಾರೆ, ಇವ್ರದೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸೊ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ರಿ ಈಗ. ಮಾಡಿದ್ದೇವೆ. ಅಲ್ಲಮ್ಮ, ಹೇಗಿದ್ದೀರಾ? ಓ, ಚೆನ್ನಾಗಿದ್ದೀರಾ? ಎಷ್ಟು ಬಿಸಿ, ಎಷ್ಟು ಯಾವ್ಯಾವ್ದ್ರಲ್ಲಿಲ್ಲ. ಸೀರಿಯಲ್ ಅಲ್ಲಿ ನೋಡ್ತಿರ್ತೀನಿ, ಈ ಕಡೆ ಶೋಸ್ ಗಳನ್ನ ನೋಡ್ತಿರ್ತೀನಿ, ಯಾವ್ದಾದ್ರು ರಿಲೇಟಿವ್ ಶೋ ಬರ್ತಿರ್ತೀರಾ. ಎಷ್ಟ್ರ ಕಡೆ ಕಾಣಿಸ್ಕೊಂತೀರಾ ನೀವು? ಅಯ್ಯೋ ಅಲ್ವಾ, ಮನೇಲಿ ಇರೋಕೆ ಬಿಡಲ್ಲ ಅಂತಾರೆ ರೀ. ಇಲ್ಲಾಂದ್ರೆ ಯಾವ್ದಾದ್ರು ಟೇಪ್ ಕಟ್ ಮಾಡಿ ಇರ್ತಾರೆ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತಾರೆ, ಇಲ್ಲಾಂದ್ರೆ ಬರ್ತ್ಡೇಗ್ ಬನ್ನಿ ಅಂತಾರೆ. ಮನೇಲಂತೂ ಇರೋಕ್ ಬಿಡಲ್ಲ. ನನ್ಗೂ ವಯಸ್ಸಾಗ್ತಿದೆ ನನ್ನ ನಂಬಿ ವಯಸ್ಸಾಗಿಲ್ಲ, ದೇಹಕ್ಕಾಗಿದೆ, ಮನ್ಸಿಗೆ ಇನ್ನೂ 18 ವರ್ಷ ಅಷ್ಟೇ. ಇವತ್ತು ನನ್ನ ಅದೃಷ್ಟ ನಿಮ್ಮಿಬ್ರು ಅಂತ ಹಿರಿಯ ಕಲಾವಿದರ ಜೊತೆ ನಾನು ಇಂಟರ್ವ್ಯೂ ಮಾಡ್ತೇನೆ. ನನ್ನ ಗೆಳತಿ ಇವಳು, ನಮ್ದು 50 ವರ್ಷದ ಫ್ರೆಂಡ್ಶಿಪ್. ಒಂದಿನವೂ ಜಗಳ ಮಾಡಿಲ್ಲ, ಅದೇ ಬೇಜಾರು. ಅಯ್ಯೋ, ಜಗಳನೇ ಆಗಿಲ್ವಾ? ಏನಕ್ಕೆ ಜಗಳ ಆಡ್ಬೇಕಪ್ಪ? ಇವ್ರು ಈ ತರ ಕಾಮ್ ಕಾಮ್. ನಾನಾದ್ರೂ ಸ್ವಲ್ಪ ಜೋರ್ ಮಾಡ್ತೀನಿ, ತುಂಬಾ ಕಾಮ್. ನೀವು ಜಗಳ ಮಾಡ್ತೀರ? ನಾ ಮಾಡ್ತೀನಿ, ಆದ್ರೆ ಬೇರೆ ಯಾರಿಗಾರು ತೊಂದರೆ ಆಗ್ತಿದೆ ಅದು ಇದು ಅಂದ್ರೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಜಗಳ ಮಾಡ್ತೇನೆ, ವಾದಿಸ್ತೀನಿ, ಎಲ್ಲ ಮಾಡ್ತೇನೆ. ಹೇಗ್ ಸ್ಟಾರ್ಟ್ ಆಯ್ತು? 50 ವರ್ಷ ಅಂತ ಹೇಳಿದ್ರಲ್ಲ, ತಮಾಷೆ ಅಲ್ಲ. 5 ವರ್ಷನ 5 ನಿಮಿಷಕ್ಕೆ ಎಷ್ಟೋ ಜನ ಫ್ರೆಂಡ್ಶಿಪ್ ಕಟ್ ಆಗಿರೋದು ನೋಡಿದೀವಿ. ನಾವೆಲ್ಲ ಥಿಯೇಟರ್ ಇಂದ ಬಂದಿದ್ದಪ್ಪ. ನಾನು ಬೆನಕಾದಲ್ಲಿ ಜೋಕುಮಾರ ಸ್ವಾಮಿ ನಮ್ದೇ ಫಸ್ಟ್ ಶೋ. ಅವಾಗ ನಾಗಾಭರಣ ಅವರೆಲ್ಲ ಇನ್ನು ಜೂನಿಯರ್ ಅವರೆಲ್ಲ. ಅವಾಗ ನಾವು ಅದಕ್ಕೆ ಮುಂಚೆನೆ ನಾನು ನಾಟಕಗಳಲ್ಲಿ ಮಾಡ್ತಿದ್ದೆ, ಈ ಹಳ್ಳಿ ನಾಟಕಗಳು ಅದು ಇದು ಅಂತ ಅಂದ್ಬಿಟ್ಟು. ನಾನು ಇಂಡಸ್ಟ್ರಿಗೆ ಬಂದು 60 ವರ್ಷ ಆಯ್ತು. 64 ವರ್ಷ ಆಯ್ತು. 64ರಲ್ಲಿ ಬಂದಿದ್ದು. ಸೊ 60 ವರ್ಷ. ಏಜ್ ಅಂತ ಕೇಳ್ಬಾರ್ದು ರೀ, ಹೆಂಗಸ್ರು ಏಜು ಗಂಡಸರು ಸಂಬಳ ಕೇಳ್ಬಾರ್ದು. ಅದೇ ಅದೇ. ಸೊ ಆಗ್ಲಿಂದ ನನ್ಗೆ ಇದು ಎಲ್ಲ ಗೊತ್ತು ನನ್ಗೆ. ಇದು ನೃತ್ಯ ಗೊತ್ತು, ಅದು ಗೊತ್ತು, ನಾಟಕಗಳು ಗೊತ್ತು. ನಾನು ಬಂದಿದ್ದು ಹೊಟ್ಟೆಪಾಡಿಗೋಸ್ಕರ ಈ ಫೀಲ್ಡನ್ನ ಆರಿಸ್ಕೋಬೇಕಾಯ್ತು. ನಮ್ಮಮ್ಮ ಭರತನಾಟ್ಯ ಕಲಿಸಿದ್ರು ನನಗೆ. ಅದು ಏನೋ ಖುಷಿಗೆ ಅಂತ ಕಲಿಸಿದ್ದು, ಆದ್ರೆ ಅದೇ ನಮ್ಮನ್ನ ಒಂದು ಸಾಕತ್ತೆ, ನಮ್ಮ ಜೀವನನ ಸಲಹತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಸೊ ಇವರೆಲ್ಲ ಖುಷಿ ಕಲ್ತು ಎಲ್ಲ ಏನು ಅರಂಗೇಟ್ರ ಮೊದಲೆಲ್ಲ ಮಾಡಿದ್ರು, ಇವ್ರ ಅರಂಗೇಟ್ರ ನಾನು ಹೋಗಿದ್ದೆ ಇಲ್ಲ. ಅದು ಆ ತರ ನಾನು ಬದುಕಿಗಾಗಿ ಇದನ್ನ ಆರಿಸ್ಕೊಂಡೆ. ಕನ್ನಡದ ಮೊದಲ ಹೀರೋ ಅವ್ರ ಮನೆಗೆ ಸಸಿಯಾಗಿ ಹೋದೆ. ಇಷ್ಟೆಲ್ಲ ಅದೃಷ್ಟ ಅಲ್ವಾ? ಎಲ್ಲ ಅದೃಷ್ಟ ನನ್ನ ಹತ್ರ, ನನ್ನ ಜೊತೆನೇ ಇತ್ತು ಅಂತ ಹೇಳ್ಬೋದು. ಈಗ ಮಗ ಕೂಡ ಸಕ್ಸಸ್ಫುಲ್. ಹೌದು. ಎಷ್ಟು ಖುಷಿ ಇದೆ ಅಮ್ಮ ಈಗ? ಅದೇ ಫುಲ್ಫಿಲ್ ಅಂತಾರಲ್ಲ, ಸಾರ್ಥಕತೆ, ಜೀವನದ ಸಾರ್ಥಕತೆ. ಇನ್ನೇನ್ ಮಾಡೋದು, ಇನ್ನೇನ್ ಮಾಡ್ಬೇಕು, ಮುಂದಿನ ಪೀಳಿಗೆ ಮಾಡ್ಕೊಂಡು ಹೋಗುತ್ತೆ, ನಾವೇನ್ ಮಾಡೋದು ಅಂತ ಅಲ್ಲಿ ಮಟ್ಟಿಗೆ ಬಂದಿದ್ದೀವಿ. ನನ್ ಮಗಳು ಆರ್ಟಿಸ್ಟ್, ಅವಳು ವಿಲನ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ, ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿ, ವಿಲನ್ ಸೀರಿಯಲ್. ಹೌದು ಹೌದು, ನಾನು ನೋಡ್ತಾ ಇದ್ದೀನಿ, ಅವ್ರಿಗೋಸ್ಕರ ನೋಡಿದೀನಿ ಸೀತಾರಾಮ್. ಹೌದು, ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾಳೆ ಅವಳು. ತಮಿಳ್ನಾಡಲ್ಲಿ ಎಲ್ಲ ಅವಳು ಸೀರಿಯಲ್ ಸಿನಿಮಾ ಎಲ್ಲ ಒಂದೆರಡು ಮಾಡಿದ್ಲು. ತುಂಬಾ ಹೆಸರು, ಒಳ್ಳೆ ಹೆಸರು ತಗೊಂಡಿದ್ದಾಳೆ. ಸೊ ಲೋಕೇಶ್ ಅವರ ನೆಕ್ಸ್ಟ್ ಜನರೇಷನ್ ಆಕ್ಟಿಂಗ್ ಅಲ್ಲಿ ಅವಳು ಉಳಿಸಿದ್ದಾಳೆ, ಆಲ್ರೆಡಿ ಉಳಿಸಿದ್ದಾಳೆ. ನಾನೇನು ಉಳಿಸಿಲ್ಲ, ಅವ್ರ ಹತ್ರನೂ ಬರಕ್ಕಾಗಲ್ಲ, ಅವ್ರ ಹತ್ರಕ್ಕೂ ಹೋಗಿಲ್ಲ. ಅಲ್ಲ ಆಕ್ಟಿಂಗ್ ಅಲ್ಲಿ ನಿಮ್ಮ ಅವ್ರು ಡಿಫರೆಂಟ್ ಅಲ್ಲ. ಅವರು ಹೀರೋ ಆಗಿ ಗಂಡಾಗಿ ಅವ್ರಿಗೇನ್ ಬೇಕೋ ಅವ್ರು ಆಕ್ಟ್ ಮಾಡಿದ್ದಾರೆ. ನೀನೊಬ್ಳು ಹೀರೋಯಿನ್ ಆಗಿ ಹೆಣ್ಣಾಗಿ ನಿನ್ ಪಾತ್ರಗಳನ್ನ ನಿಭಾಯಿಸಿದ್ಯಾ? ನಿಭಾಯಿಸಿದ್ದೀನಿ ಅಷ್ಟೇ. ಬಟ್ ಹೇಗಿತ್ತು ಸ್ನೇಹಿತೆಯವರ ಜೊತೆ ಒಂದು ಡೈರೆಕ್ಷನ್ ಮಾಡಿಸ್ಕೊಳೋದು? ಈಗ 50 ವರ್ಷದ ಫ್ರೆಂಡ್ಶಿಪ್ ಬೇರೆ, ತುಂಬಾ ತುಂಬಾ ಈಸಿ, ಮತ್ತೆ ತುಂಬಾ ಸ್ಟ್ರಿಕ್ಟ್. ಗೊತ್ತಾಗಲ್ಲ, ಟಾರ್ಚರ್ ಅಲ್ಲ. ಅವ್ಳಿಗೆ ಏನ್ ಬೇಕು, ನಂಗೆ ಇದು ಬೇಕು ಅಂದ್ರೆ ಅದನ್ನೇ ತಗೊಳ್ಳೋಳು, ಅದನ್ನೇ ಮಾಡ್ಸೋಳು, ನಮ್ ಕೈಲಿ ಮಾಡ್ಸೋದು. ಡೈರೆಕ್ಟರ್ಗೆ ಇರ್ಬೇಕಾದ ಒಂದು ಮುಖ್ಯ ಲಕ್ಷಣ ಅದು, ಆರ್ಟಿಸ್ಟ್ ನ ತಾನ್ ಮಾಡಿ ತೋರ್ಸೋದಲ್ಲ, ಅವರಿಂದ ತೆಗಿಯೋದು ಆ ಪ್ರತಿಭೆ. ಅದರಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹೀಗೆ ಅದು ಯಾಕೆ ಸುಲಭ ಆಯ್ತು ಅಂದ್ರೆ, ನಾಗಾಭರಣ ಅಂತ ಡೈರೆಕ್ಟ್ರು ಜೊತೆಲೇ ಇದ್ರು.
ಅವರೊಟ್ಟಿಗೆ ಇವಳು ಕೆಲಸ ಮಾಡಿದ್ದಾಳೆ, ಪ್ರತಿಯೊಂದು ಹೆಜ್ಜೆಲೂ ಇವಳು ಹೆಜ್ಜೆ ಹಾಕಿದ್ದಾಳೆ. ಅವ್ಳದೊಂದು ಹೆಜ್ಜೆ ಅಂದರೆ ಇವಳದೊಂದು ಹೆಜ್ಜೆ ಇರೋದು. ಸೊ ಅದು ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಒಂದು ಕಾಸ್ಟ್ಯೂಮ್ ನೋಡ್ತೀರಾ, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಮಾಡ್ತಾ ಇಲ್ಲ ಅವ್ರ ಸಿನಿಮಾಗೆಲ್ಲನೂ, ಒಂದೇ ಸಿನಿಮಾ ಅಲ್ಲ, ಜನ್ಮದ ಜೋಡಿ ಅದು ಮಾತ್ರ ಅಲ್ಲ, ಅಲ್ಲಮ್ಮ ಅದಂತೂ ನನಗೆ ತುಂಬಾ ಇಷ್ಟವಾದಂತ ಚಿತ್ರ. ಎಷ್ಟು ಚೆನ್ನಾಗಿ ಮಾಡಿದ್ರೆ ಅದ್ರ ಇವಳ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ. ಅದು ಒಂದು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇಲ್ಲಿಂದನೂ ಶುರು ಆಗಬೇಕು. ಮೇಕಪ್ ಆಗಿರ್ಬೋದು, ಅಥವಾ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಅಥವಾ ನಮ್ಮ ಸೆಟ್ ಅಂತ ಏನು ಹೇಳ್ತೀವಿ ಅದು ಎಲ್ಲನೂ ಇಂಪಾರ್ಟೆಂಟ್. ಎಲ್ಲ ಇದರಲ್ಲೂ ಅವಳ ವಿಭಾಗದಲ್ಲೂ ಅವಳು ಕೆಲಸ ಮಾಡಿದ್ದಾಳೆ. ಸೊ ಅದು ಅಲ್ಲೇ ಮನೇನ ನಿಭಾಯಿಸ್ಕೊಂಡು ಹೋಗ್ತಾಳೆ ಎಷ್ಟು ಚೆನ್ನಾಗಿ. ನನಗಾದರೆ ನಮ್ಮ ಅತ್ತೆ ಇದ್ದರು, ಲೋಕೇಶ್ ಅವ್ರ ಚಿಕ್ಕಮ್ಮ ಇದ್ದರು, ಎಲ್ಲ ನೋಡ್ಕೋತಾ ಇದ್ರು ಮಕ್ಕಳನ್ನೆಲ್ಲ. ನಾನು ಒಂಥರ ಸ್ವಾತಂತ್ರ್ಯವಾಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೆ. ಇವಳು ಹಾಗಲ್ಲ, ಅಮ್ಮ ಇರೋವರೆಗೂ ಪರವಾಗಿರ್ಲಿಲ್ಲ ಅಲ್ಲಿ. ಅಮ್ಮ ಹೋದ್ಮೇಲೆ ಇವಳೇ ಎಲ್ಲ ನೋಡ್ಕೋತಾ ಇದ್ಲು. ಇವ್ರ ಮನೆ ಪೂಜೆ ಪುನಸ್ಕಾರ ಏನಾದ್ರು ನಾವು ಹೋಗಿ ಚೆನ್ನಾಗಿ ಬಾರಿಸ್ಬಿಟ್ಟು ಬರ್ತಾ ಇದ್ವಿ. ಗೋಕುಲಾಷ್ಟಮಿದ್ರಲ್ಲೆಲ್ಲ ತುಂಬ ಒಂಥರ. ಈ ಚಿತ್ರರಂಗದಲ್ಲಿ ಅಂದ್ರೆ ಸಿನಿಮಾ ಆಲ್ ಓವರ್ ಇಂಡಿಯಾ ಅಥವಾ ಯಾವುದೇ ಇರ್ಬೋದು, ಈ ಹೆಣ್ಮಕ್ಳು ಅಥವಾ ಲೇಡೀಸ್ ಅನ್ನೋದು ತುಂಬಾ ರೇರು ಸಿನಿಮಾ ಇಂಡಸ್ಟ್ರಿ. ಟೆಕ್ನಿಕಲ್ ಆಗಿ ವರ್ಕ್ ಮಾಡೋದು, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈಗ ವಸ್ತ್ರವಿನ್ಯಾಸದಲ್ಲಿ ಇರೋದು ನೋಡಿದ್ವಿ. ಸೊ ಇವತ್ತಿಗೆ ಇಷ್ಟು ವರ್ಷ ಆದ್ಮೇಲೆ ಡೈರೆಕ್ಷನ್ ಬಂದಿದ್ದೀರಾ. ಸೊ ಏನ್ ಹೇಳ್ತಾರೆ ಈ ಹೆಣ್ಮಕ್ಳು ಚಿತ್ರರಂಗದಲ್ಲಿ ತೊಡಗಿಸ್ಕೊಳೋ ರೀತಿ ಇರ್ಬೋದು, ಅಂದ್ರೆ ಟೆಕ್ನಿಕಲ್ ಆಗಿ ಕಡಿಮೆ ಇದ್ದಾರೆ. ಸೊ ಆ ಜನಸಂಖ್ಯೆ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಯಾರು ಏನಂತ ಗೊತ್ತಿಲ್ಲ, ಕರ್ವ್ ಮಾಡೋದು ಜಾಸ್ತಿ ಅಂತ ನಾನು ಅನ್ಕೋತೀನಿ. ಯಾವ ಇದರಲ್ಲೂ ಹೆಣ್ಮಕ್ಳು ಯಾರಿಗೇನು, ನಾನು ಹೆಣ್ಣಾಗಿದ್ದೀನಿ ನಂಗೆಲ್ಲ ಗೊತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಇಷ್ಟಾದರೂ ನಾನೇನು, ನನಗೆ ಆ ಲೆನ್ಸ್ ಬಗ್ಗೆ ಆಗಲಿ, ಇವಳು ಹೇಳ್ತಾ ಇದ್ಲು ಇದು ಕ್ಲೋಸ್ ಅಪ್ ಶಾಟ್ ಯಾಕೆ ತಗೋತಾರೆ, ವೈಡ್ ಶಾಟ್ ಯಾಕೆ ತಗೋತಾರೆ, ಸಜೆಷನ್ ಶಾಟ್ ಯಾಕೆ ತಗೋತಾರೆ ಅಂತ ಹೇಳ್ದೆ. ನನಗೆ ಅದು ಯಾವುದೂ ಗೊತ್ತಿಲ್ಲ. ನಾ ಹೋಗ್ತೀನಿ, ಅಭಿನಯ ಮಾಡ್ತೀನಿ, ಬರ್ತೀನಿ, ಅಷ್ಟೇ ನನಗೆ ಗೊತ್ತು. ಕಲಿಬೇಕು ಅಂತ ಕೂಡ ನಂಗೆ ಅನಿಸಿಲ್ಲ. ಬಟ್ ಅವಳು ಎಷ್ಟು ತಾಂತ್ರಿಕ ವರ್ಗಗಳಲ್ಲೇ ಕೆಲಸ ಮಾಡಿ ಅದೆಲ್ಲವನ್ನ ಕಲ್ತಿದ್ದಾಳೆ. ಅವಳು ಹೇಗೆ ಕಲ್ತ್ಕೊಂಡು ನಂಗೆ ಖುಷಿ ಆಗುತ್ತೆ ಅದು ಹೆಣ್ಮಕ್ಳ. ಬಟ್ ಯಾವುದೇ ಸಮಯದಲ್ಲಿ ಯಾವುದೇ ಕಾಲದಲ್ಲಿ ಹೆಣ್ಮಕ್ಳು ಯಾರಿಗೂ ಏನೂ ಕಡಿಮೆ ಇರಲಿಲ್ಲ ರೀ. ಯಾವುದೇ ರಂಗದಲ್ಲಿ ತಗೊಳ್ಳಿ ನೀವು, ಚಿತ್ರರಂಗ ಬಿಟ್ಬಿಡಿ, ಯುದ್ಧರಂಗ ತಗೊಳ್ಳಿ, ಅಲ್ಲ ಎಲ್ಲ ಯುಗ ನಡೆದಿರೋದೇ ಹೆಂಗೆ ಅಲ್ವಾ. ಸೊ ಯಾಕೆ ಅದನ್ನ ಅದೇ ಹೆಣ್ಣೇನು ಜಿತ್ತಿದಾಳು, ನಮ್ಮ ಸುಖಕ್ಕೋಸ್ಕರ ಇರೋಳು ಅವಳು ಅಷ್ಟೇ ಹೊರತು ಇನ್ನೇನಕ್ಕೂ ಅಲ್ಲ. ಮಕ್ಕಳನ್ನ ಹಡಿಯೋದು, ಅವ್ರನ್ನ ಬೆಳೆಸೋದು, ಅಡುಗೆ ಮಾಡಿ ಹಾಕೋದು, ಮನೆ 4 ಗೋಡೆ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಕಾರಣನೂ ಒಂದು ಹೆಣ್ಣೆ ಅಂತ ನಾನು ಹೇಳೋದು. ಯಾಕಂದ್ರೆ ನನ್ನ ಅತ್ತೆ ಆದವಳು ನಮ್ಗೆ ಸ್ವಾತಂತ್ರ್ಯ ಕೊಡ್ಬೇಕು. ನಿಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀನು ಹೋಗಮ್ಮ, ನೀನು ಈ ಕೆಲಸ ಮಾಡು, ನಾನು ಮನೆ ನೋಡ್ಕೋತೀನಿ. ಇವಾಗ ನನ್ನ ಸೊಸೆಗೆ ಅಥವಾ ಅವಳ ಸೊಸೆಗೆ ಅವಳು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿ ಅಂತ ಹೇಳ್ತಾಳೆ ಅಲ್ವಾ. ನಾನು ಮನೆ ನೋಡ್ಕೋತೀನಿ, ನಂಗೆ ಆದಷ್ಟು ನನಗೆ ರಜಾ ಇದ್ದಾಗ ನಾನು ನೋಡ್ಕೋತೀನಿ, ನಿನಗೆ ರಜಾ ಇದ್ದಾಗ ನೀನು ನೋಡ್ಕೊ ಅಂತ ಹೇಳಿ ಆ ಥರ ಸ್ವಾತಂತ್ರ್ಯ ಇವಾಗ ಕೊಡ್ತಾ ಇದ್ದಾರೆ. ಇಲ್ಲ ಅಂತಲ್ಲ, ಮುಂಚೆ ಕಾಲದಲ್ಲಿ ಹಾಗಿರ್ಲಿಲ್ಲ ರೀ. ನನ್ನ ಮಗಳನ್ನೇ ನಾನು ಬೇರೆ ಥರ ನೋಡ್ಕೋತಿದ್ದೆ, ನನ್ನ ಸೊಸೆನೇ ನಾನು ಬೇರೆ ಥರ ನೋಡ್ಕೋತಾ ಇದ್ದೆ. ಅದು ನಮ್ಮ ಹೆಣ್ಣಲ್ಲಿರೋ ಒಂದು ಕೊರತೆ ಅಂತ ನಾನು ಅನ್ಕೋತೀನಿ. ನೀನೇನು ಹೇಳ್ತೀಯ ಅಣ್ಣಾಕಿನಿ? ನಾನು ಮಗಳನ್ನ ಸೊಸೆನ ಒಂದೇ ತರ ಈಗ ನಾವು ಅಲ್ಲ, ಮುಂಚೆ ಹಂಗಿತ್ತು, ಇವಾಗ ಇಬ್ರು ಮಕ್ಳೇ ನಂಗೆ. ಮಗ್ಳುನು ಹಂಗೆ ನೋಡ್ತೀನಿ, ಸೊಸೆನು ಹಂಗೆ ನೋಡ್ತೀನಿ. ಬಟ್ ಹಿಂದೆ ಇರ್ಲಿಲ್ಲ, ಮಗ್ಳಿಗ್ ಒಂದ್ ಕೈ ಜಾಸ್ತಿ, ಸೊಸೆಗ್ ಒಂದ್ ಕೈ ಕಮ್ಮಿ, ಹಂಗ್ ಮಾಡೋರು. ನಾನ್ ಎಷ್ಟೋ ಸಲ ಜಗಳ ಆಡಿದ್ದೀನಿ ನಮ್ಮ ಅಮ್ಮ ಹತ್ರ. ಹಬ್ಬ ಗಿಬ್ಬ ಹರಿದ್ದೇನೆ ಅಂದ್ರೆ ಎಲ್ಲಾರ್ಗು 800 ರೂಪಾಯಿ ಸೀರೆ ಅಂದ್ರೆ 800 ರೂಪಾಯಿ ಸೀರೆ. ಅವ್ರ ಅಮ್ಮನ್ ಮೇಲೆ ಕೊಡಲ್ವಮ್ಮ, ಕೊಡ್ಸಮ್ಮ 1000 ರೂಪಾಯಿ ಸೀರೆ ನೀನಂದ್ರೆ. ಇಲ್ಲ ಕಣೆ, ಎಲ್ಲಾರು ನನ್ಗೊಂದೇ, 3 ಜನ ಸೊಸೆರು ಮಗ್ಳಿಗ್ ಒಂದೇ ಸಮ ಕೊಡೋದ್ ನಾನು ಅನ್ನೋರು. ನೀನ್ ಎಲ್ಲಾ ಹಂಗೆ ಮಾಡ್ತೇವೆ ಹೋಗು ಅಂತ ಜಗಳ ಆಡಿದ ದಿನಾನು ಇದೆ. ಹಂಗಂತ ಏನ್ ಅವ್ರೇನ್ ಜಾಸ್ತಿ ಕೊಡ್ಲಿಲ್ಲ, ಎಲ್ಲ ಒಂದೇ ಕಣೆ. ಆತರ ಮೆಂಟಾಲಿಟಿಯಲ್ಲಿ ಯಾಕೆ ಅಂತ ಗೊತ್ತಿಲ್ಲ. ಅಥವಾ ನಮ್ಮ ಹೆಣ್ಣುಗಳಿಗೆ ಆತರ ನಮ್ಮಿಂದ ನಾವೇ ನಮ್ಮನ್ನ ತುಳ್ಕೊಂಡು ಹೋದ್ವೇನೋ ಅಂತ ಅನ್ಸುತ್ತೆ. ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನೀವು ಅದನ್ನ ಈಸಿಯಾಗಿ ಹೇಳ್ತಾ ಇದ್ದೀರಾ. ಕೆಲವೊಂದು ಸಂದರ್ಭಗಳೆಲ್ಲ ಆಗಿರೋದು ಉಂಟು. ಅಮ್ಮ ಈ ಪಾತ್ರದ, ಈ ಸಿನಿಮಾ ಜೀನಿಯಸ್ ಮೊತ್ತದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳೋದಾದ್ರೆ, ಯಾಕೆ ಇಷ್ಟ ಆಯ್ತು ಈ ಪಾತ್ರ? ನನ್ನ ಪಾತ್ರ ನಾನು ಮೊದ್ಲು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಗೆಳತಿಯಾಗಿ ನನ್ನನ್ನು ಗುರ್ತಿಸಿದ್ದಾಳೆ, ನನ್ನ ಆಕ್ಟಿಂಗ್ ಸ್ಕಿಲ್ನ ಗುರ್ತಿಸಿದ್ದಾಳೆ. ಇಷ್ಟು ವರ್ಷ ತಮಾಷೆ ಅಂದ್ರೆ ನಾನೊಂದು ಸಾಮಾನ್ಯವಾದ ಒಂದು ಇದು ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ, ಫ್ಯಾಮಿಲಿ ಅದಕ್ಕೆ ಸೂಟ್ ಆಗೋವಂಥ ನನ್ನ ಬಾಡಿ ಲ್ಯಾಂಗ್ವೇಜು ಎಲ್ಲನೂ ಅದಕ್ಕೆ ಸೂಟ್ ಆಗೋವಂಥ ಒಂದು ಕ್ಯಾರೆಕ್ಟರ್ ನಂದು. ಸೊ ಅದೇ ಥರದ ಪಾತ್ರಗಳನ್ನು ಕೊಡ್ತಾಯಿದ್ರು.
ಇವಳು ಅದೆಲ್ಲ ನೀನು, ನಾನೀಗೊಂದು ಬೇರೆ ಥರದ ಪಾತ್ರನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದರಲ್ಲಿ ನಾನೇ ಡಾಕ್ಟ್ರು, ಆ ಹೀರೋನ ಸಾಕೋದು ಮಾಡೋದು, ಅವನು ಏನೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಗುಡ್ಸಿ ಅದಕ್ಕೆ ಪ್ರೋತ್ಸಾಹ ಕೊಡೋದು, ಅದೆಲ್ಲವೂ ಆ ಕ್ಯಾರೆಕ್ಟ್ರಲ್ಲಿದೆ. ಅದು ನನಗೆ ತುಂಬ ಅಲ್ವಾ, ಒಂದು ತುಂಬ ಸಮಾಜಕ್ಕೆ ಬೇಕಾದದ್ದು ಅದು. ತನ್ನ ಮಗ ಅಲ್ಲದೆ ತನ್ನ ಮಗನೂ ಡಾಕ್ಟ್ರು, ಅವನನ್ನು ನೋಡ್ಕೋಬೇಕು ಅನ್ನೋದನ್ನು ಬಿಟ್ಟು ಈ ಮಗು ಏನೂ ಗೊತ್ತಿಲ್ಲದೆ ಇರೋ ಮಗು ಅಷ್ಟು ಇಂಟ್ರೆಸ್ಟಿಂದ ಕಲಿತಾ ಇದೆಯಲ್ಲ ಇದು ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ತಾಯಿ ಕೂಡ ಹಾಗೆ ಮಾಡಿದ್ರು. ನನ್ನ ತಾಯಿ ಕೂಡ ನಮ್ಮ ಜಮೀನಲ್ಲಿ ಕೆಲಸ ಮಾಡೋ ಹುಡುಗನ್ನ ಕರ್ಕೊಂಡು ಬಂದು ಓದಿಸಿ, ಅವನು MBA ಮಾಡಿದ್ದಾನೆ. ಈಗ MBA ಮಾಡಿ ಅವನಿಗೆ ಸಂಬಳ ಜಾಸ್ತಿ, ನನ್ನ ಅಣ್ಣನ ಮಗನಿಗೆ ಅಷ್ಟು ಸಂಬಳ ಬರ್ತಾ ಇಲ್ಲ. ಅವನು ಲಕ್ಷದ ಮೇಲೆ ಸಂಭಾವನೆ ತಗೊಂಡ್ರೆ ಇವನು ಇನ್ನೂ ಸಾವಿರಗಳಲ್ಲಿದ್ದಾನೆ. ಸೊ ಆ ಥರ ಅದು ನನ್ನ ತಾಯಿ ಕ್ಯಾರೆಕ್ಟರ್ ಏನೋ ಅಂತ ನಾನು ಅನ್ಕೋತೀನಿ. ಅವರು ಹಾಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ ಆ ಥರ. ಬಟ್ ನಾನು ಆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ನನಗೂ ಅಷ್ಟೊಂದು ದೊಡ್ಡ ಮನಸ್ಸು ನನಗೂ ಇಲ್ಲ ಅಂತ ಅನ್ಕೋತೀನಿ. ನೋಡ್ಕೋತೀವಿ, ನಾವೆಲ್ಲನೂ ನೋಡ್ಕೋತೀವಿ, ಕಷ್ಟದಲ್ಲಿರೋ ನೋಡ್ಕೋತೀವಿ. ಬಟ್ ನನ್ನ ತಾಯಿ ಆ ಕೆಲಸದ ಹುಡುಗನ ಕರ್ಕೊಂಡು ಬಂದು ಹಂಗೆ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಅದು ಆ ಥರ ಪಾತ್ರ ಇವಳು ನನಗೆ ಕೊಟ್ಟಿದ್ದಾಳೆ. ನಾನು ಅದಕ್ಕೆ ಅವಳಿಗೆ ಕೃತಜ್ಞತೆ ಹೇಳ್ತೀನಿ. ಮತ್ತೆ ಡೈರೆಕ್ಷನ್ನಲ್ಲಿ ನೋಡ್ಬೇಕಂದ್ರೆ ಅವಳು ಕೆಲಸ ಮಾಡೋ ರೀತಿ, ನಂಗೆ ಬೆಳಗಿನ ಹೊತ್ತು ಬೇಗ ಹೇಳೋಕೆ ಅದಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಒಂದು 8 ಗಂಟೆಗೆ ಬರ್ತೀನಿ ಕಣೆ ಅಂದರೆ, ಹೌದಮ್ಮ 8 ಗಂಟೆಗೆ ಬರ್ತೀಯ ನೀನು, ನೋಡು ಇದು ಅರ್ಲಿ ಮಾರ್ನಿಂಗ್ ಶಾರ್ಟ್ ತೆಗೊಂಡೈತಿ, ಸೂರ್ಯ ಉದಯ ಅಲ್ಲೆಲ್ಲ ನೀನು ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಅದು ಮಾಡೋದು ಇದು ಮಾಡೋದು, ಔಷಧಿ ಬಗ್ಗೆ ಎಲ್ಲ ಹೇಳೋದು, ಆ ಥರದ್ದೆಲ್ಲ ಇರುತ್ತೆ. ಅಲ್ಲಿ ಆ ಸೂರ್ಯ ಆಗಲಿ ಉದಯ ಆಗ್ತಾ ಇರ್ತಾನೆ, ಅವಾಗ ಈ ಮಗುಗೆ ಅದು ಯೋಗ ಕಲಿಸೋದು ಏನೋ ಮತ್ತೊಂದು ಅದೆಲ್ಲ ಹೇಳ್ಕೊಟ್ಟು ಎಷ್ಟೊತ್ತಿಗೆ ಬರ್ತೀನಿ ನೋಡು. ಸೂರ್ಯ ಉದಯ ನಾನು 8 ಗಂಟೆಗೆ ಹೋದ್ರೆ ಸೂರ್ಯ ಮತ್ತೆ ವಾಪಸ್ ಕರ್ಕೊಂಡ್ಬರಕ್ಕಾಗಲ್ಲ. ಅಲ್ಲೇ ನಂಗೆ ಮಿಸ್ಟಲ್ ತೆಗಿಬೇಕು ಅಂತ ಬಹಳ ಆಸೆ ಇತ್ತು. ಇವತ್ತು ಒಂದಿನ ಬಂದ್ಬಿಡು ಅಂತ ಹೇಳಿ 5 ಗಂಟೆ 6 ಗಂಟೆಗೆ ರೆಡಿ ಆಗಿರೋ ಅಂತ ಅಂದ್ಬಿಟ್ಟು 6 ಗಂಟೆಗೆ ಹೋಗಿ ಆ ಬೆಟ್ಟ ಎಲ್ಲ ಹತ್ಸಿ ನನ್ಗೆ ಹತ್ತಕ್ಕಾಗಲ್ಲ. ಇಲ್ಲ ಎಲ್ಲ ಮಾಡ್ತಿ ಮನ್ಸು ಧೈರ್ಯ ಇದ್ಬಿಟ್ರೆ ಏನ್ ಬೇಕಾದ್ ಮಾಡ್ಬೋದು. ಕೈ ಇಟ್ಕೊಂಡ್ ಕರ್ಕೊಂಡೋದ್ರೆ ಅಲ್ಲಿ ಡ್ಯಾನ್ಸು ಮಾಡಿದ್ಲಪ್ಪ ಬೆಟ್ಟದ ಮೇಲೆ. ಆದ್ರಿಂದ ಅವಳ ಕೈಲಿ ಆಗಲ್ಲ ಅನ್ನೋದ್ ಸಾಧ್ಯನೇ ಇಲ್ಲ. ಇನ್ನೊಂದ್ ಲಾಸ್ಟ್ ಸಾಂಗ್ ತೆಗ್ದಿದೀವಿ ನಾವು ರಾತ್ರಿ 9 ಗಂಟೆಗೆ. ಇವಳ್ದು ವಿಜಿದ್ದು ಗೋರುಕನ. ಅವಳು ಪಾಪ ಶುಗರ್ ಇದೆ, ಏನು ತಿಂದಿಲ್ಲ, ಕೈಕಾಲ್ ನಡಕ್ತಿದೆ, ಯಾರಿಗೂ ಗೊತ್ತಾಗ್ದಿದಂಗ್ ಡ್ಯಾನ್ಸ್ ಮಾಡದ್ಲ. ಆಮೇಲೆ ಒಂದ್ ಚಾಕ್ಲೇಟ್ ಬಿಸ್ಕತ್ ಎಲ್ಲ ಕೊಟ್ಟೆ, ನಡಕ್ತಿದೆ ಅಂದ್ಬಿಟ್ಟು. ಖಂಡಿತ ಅದು ಮಾತ್ರ ಅವಳಲ್ಲಿ ತುಂಬಾ ಇದೆ. ಅದೊಂದು ಖುಷಿ ಆಗತ್ತೆ. ಅದು ಅವ್ರು ಹೇಳಿದಾಗ ನಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ಅಲ್ವಾ, ಅದೊಂದು ಖುಷಿ ಪಾತ್ರ ಮಾಡೋದು. ಆ ಥರ ನನಗೂ ಒಂದು ಒಳ್ಳೆ ಪಾತ್ರ ಇದ್ರಲ್ಲಿ ಸಿಕ್ಕಿದೆ. ನಾನು ನಾಗಾಭರಣ ಅವರ ನಿರ್ದೇಶನದಲ್ಲೂ ಮಾಡಿದ್ದೀನಿ, ಪನ್ನಗದಲ್ಲೂ ಮಾಡಿದ್ದೀನಿ. ಪನ್ನಗ ಅಂತೂ ತುಂಬಾನೇ ಸೀರಿಯಸ್. ಅವನು ಆರ್ಟಿಸ್ಟ್ಗೆ ಮುಖ ಕೊಟ್ಟು ಹೇಳೋದಿಲ್ಲ, ಈ ಥರ ಕ್ಯಾರೆಕ್ಟರ್ ಬರುತ್ತೆ ನಿಮಗೆ ಏನಿಲ್ಲ ಅಂತ. ಸುಮ್ಮನೆ ಅವ್ನ ಪಾಡ್ಗೆ ಅವ್ನಿಗೆ ಹೇಳ್ಬಿಟ್ಟು ಅಸೋಸಿಯೇಟ್ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ, ಯಾರು ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಅವ್ನಿಗೆ ಸರಿ ಅನ್ಸಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ, ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಹೇಳೋದು, ಆರ್ಟಿಸ್ಟಿಗೆ ಹೇಳಿಲ್ಲ ಅದು, ನೀವು ಹೀಗೆ ಮಾಡಿದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ಅವ್ರು ಈ ಥರ ಮಾಡೋಕ್ಕೆ ಹೇಳು ಅಂತ. ನೋಡಿ ಎಷ್ಟು ಡಿಫ್ರೆನ್ಸ್. ಇವರು ಮನೆಗಾದರೆ ಅಯ್ಯೋ ನಮ್ಮ ನಾಗಾಭರಣ ಆದರೆ ಅವರ ಡೈಲಾಗ್ ಹೇಳ್ಕೊಟ್ಟಿರ್ತಾರೆ. ಇವ್ರು 3 ಜನದಲ್ಲಿ ಯಾರು ಬೆಸ್ಟ್? 3 ಜನ ಬೆಸ್ಟ್ ಅಂತ ಇಲ್ಲ, ಎಲ್ಲರೂ ಬೇಕು ಹಂಗೆ ಹೇಳಕ್ ಹೇಳ್ಬಿಡಿ ಒಂದು ಅಂತ. ಮೇಡಮ್ ಅವಳು ಬೆಸ್ಟ್ ದಿ ಬೆಸ್ಟ್ ಅಂತ ನಾನು ಹೇಳಲ್ಲ. ನಾಗಾಭರಣ ಎಂತೆಂತ ಸಿನಿಮಾಗಳು ಕೊಟ್ಟಿದ್ದಾರೆ ಅಲ್ವಾ. ಅಯ್ಯೋ ನಮ್ಮ ಕನ್ನಡದ ಸ್ಟಿಕ್ ತುಂಬಾ ಇವನು ಪನ್ನಗ ನೋಡಿದ್ರಾ ಹೇಳಿದ್ರಿ. ಈಗ ನಾನೇನೊಂದ್ ಸೆಟ್ ಹೋಗಿಲ್ಲ, ಹೇಗ್ ಶೂಟ್ ಮಾಡ್ತಾನೆ ನೋಡಿಲ್ಲ, ಹಂಗಾಗಿ ನನಗ್ ಗೊತ್ತಿಲ್ಲ. ಅಯ್ಯೋ ಅವ್ರಪ್ಪ ಮಗ ಇರ್ಬೇಕಾದ್ರೂ ಅಷ್ಟೇನೆ, ಅಪ್ಪನ್ಗೂ ಅಷ್ಟೇ. ಅವ್ರು ಹೀಗ್ ಮಾಡಿದ್ರೆ ಮಾಡಿ ಪರವಾಗಿಲ್ಲ, ಇದೊಂದು ಡೈಲಾಗ್ ಚೇಂಜ್ ಮಾಡ್ಕೋತೀನಿ ಕಣೋ ನಾನು ಅಂತಂದ್ರೆ ಮಾಡ್ಕೊಂಬ ಪರವಾಗಿಲ್ಲ, ನಿಂಗೆ ಈಸಿ ಆಗಿದ್ರೆ ಸಾಕು ಅಂತ ಅವ್ರು ಹೇಳಿದ್ರೆ, ಇವ್ರು ಹಂಗೆ ಅದಂಗೆ ಹೇಳಿದ್ರೆ ಸರಿ ಹೋಗಿರಲ್ಲ, ಅದು ಬೇಡ ಅನ್ಸುತ್ತೆ ಅಂತ ಆ ಥರ ಇವನು. ಅಯ್ಯೋ ಮಜಾ ಅಂದರೆ ಮಜಾ ಇರುತ್ತೆ ಗೊತ್ತಾ. ನನಗಂತೂ ಎಲ್ಲಾದರೂ ನೋಡ್ತಾ ಇರ್ತೀನಲ್ಲ ನಾನು, ಎಲ್ಲರೂ ಒಟ್ಟಿಗೆ ಇರೋದು. ಸೊ ಹಾಗಾಗಿ ನನಗೆ 3 ಬೇರೆ ಬೇರೆ ವಿಧಗಳು. ಬಟ್ ಕೆಲಸ ತಗೊಳ್ಳೋದು ಗೊತ್ತು, ಎಲ್ಲರಿಗೂ ಕೆಲಸ ತಗೊಳ್ಳೋದು ಗೊತ್ತು.
ರಕ್ತದಲ್ಲೇ ಬಂದ್ಬಿಟ್ಟಿದೆ ಈಗ ಅದು. ಅದೇ ನನಗೆ ಡೈರೆಕ್ಷನ್ ಅಂತಂದ್ರೆ ಹೇಳ್ಕೊಡೋದಲ್ಲ, ಅವರಿಂದ ತೆಗಿಸ್ಬೇಕು. ಹಾಗಾಗಿ ನಮ್ಮ ಜೀನಿಯಸ್ ಆ ಮುತ್ತನಿಂದ ಎಂತ ಕೆಲಸ ತೆಗಿಸಿದ್ದಾರೆ. ಆ ಹುಡುಗನ್ಗೆ ಹೆಂಗ್ ಗೊತ್ತಲ್ವಾ? ಹೌದು, ಎಲ್ಲರಲ್ಲೂ ಕಲೆ ಇರುತ್ತೆ, ಅದನ್ನ ತೆಗಿಯೋದು ನಿಮಗೆ ಕಲೆ ಇರೋ ಅಂದ್ರೆ ಡೈರೆಕ್ಟರ್ ಕಲೆ ತೆಗಿಬೇಕು ಅದನ್ನ ನಾವು ಏನಿದೆ ಅನ್ಬಿಟ್ಟು. ಹಂಗಾಗಿ ಅಂದ್ರೆ ಅವನು ಕೋಪ ಇದೆ ಅಂತಂದ್ರೆ ಅವ್ನ್ಗೆ ಏನ್ ಬೇಕೋ ಅದ್ ತಕೊಂಡೇ ತಗೊಳ್ತಾನೆ. ಎಸ್, ಫೈನಲಿ ರಿಲೀಸ್ ಆಗ್ತಿದೆ ಅಮ್ಮ August 9th. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ, ನಮ್ಮ ಒಂದು ಏನದು ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಪಾಪ ಒಂದು 1 ವರ್ಷ ಆಯ್ತೇನಲ್ವಾ ನಾವು ಶುರು ಕರೆಕ್ಟ್ 1 ವರ್ಷ ಆಯ್ತು. 1 ವರ್ಷ ಅವರು ಹಣ ಹಾಕಿ ಅಥವಾ ಬೇರೆ ಎಲ್ಲಿಂದ ತಂದಿರ್ತಾರೋ ಮಾಡಿರ್ತಾರೋ ಅದೆಲ್ಲ ಪ್ರೊಡ್ಯೂಸರ್ಗಳಿಗೆ ಗೊತ್ತು. ಡೈರೆಕ್ಟರ್ಗೆ ಹೊಡ್ಕೋತಿರುತ್ತೆ, ನಾ ಮಾಡಿದ್ದು ಇದು ಅದು ಬಂದ್ಬಿಟ್ರೆ ಅವ್ರು ಹಾಕಿದ ದುಡ್ಡು ಅವ್ರಿಗೆ ಬಂತು ಅಂದ್ಬಿಟ್ರೆ ಅವ್ರಿಗೆ ಅಷ್ಟೇ ಸಂತೋಷ, ಸಕ್ಸಸ್ ಆಯ್ತಪ್ಪ ಅಂತ ಅಂದ್ಬಿಟ್ಟು ಅದೆಲ್ಲ ಇರುತ್ತೆ. ಪ್ರೊಡ್ಯೂಸರು ಅವ್ರ ದಿನಾನೂ ಒಂಥರ ಏನದು ಇದ್ರ ಮೇಲೆ ಮುಳ್ಳಿನ ಮೇಲೆ ನಿಂತಿರ್ತಾರೆ ಅಂತ ಅನ್ಕೋಬೇಕು. ಸೊ ಹಾಗಾಗಿ ರಿಲೀಸ್ ಆಗ್ತಾ ಇರೋದು ಬಹಳ ಬಹಳ ಖುಷಿ ಅನ್ಸುತ್ತೆ. ಮಕ್ಕಳ ಚಿತ್ರ ನೋಡೋದೇ ಇಲ್ಲ ಅಂತಾರೆ, ಕನ್ನಡ ಚಿತ್ರನೇ ನೋಡದೇ ಇರೋ ಅಂತ ಕಾಲ ಬಂದಿದೆಯಲ್ಲಪ್ಪ, ಅದು ನಮ್ಗೆ ಆಶ್ಚರ್ಯ. ನಾವೆಲ್ಲ ಹೇಗೆ ಬದುಕೋದು ಅನ್ನೋ ಥರ ಒಂದು ಹೆದರಿಕೆನೂ ಆಗಿದೆ. ಸೊ ಅಲ್ಲಿ ಇಲ್ಲಿ ಈ ಥರದ್ದೊಂದು ಉತ್ತಮ ಚಿತ್ರ ಇದು. ಅಂದರೆ ಮಕ್ಕಳು ಕಲಿಬೇಕಾದಂಥದ್ದು, ಬೇರೆ ಎಲ್ಲ ಕಲ್ತ್ಕೊಳ್ಳುತ್ತವೆ. ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ತೋರಿಸಿದ್ರೆ ಸಾಕು, ಅದನ್ನ ನಾವು ಹಂಗೆ ಹೇಳ್ಕೊಡೋದೇ ಬೇಕು. ಹೌದು, ಬಟ್ ಇದು ಆ ಪರಿಸರ ಆ ಮಕ್ಕಳ ಜೀವನಕ್ಕೆ ಎಷ್ಟು ಮುಖ್ಯವಾಗಿರುತ್ತೆ ಅಲ್ವಾ? ಅವ್ರು ನೋಡಿ ಏನು ಒಳ್ಳೇದನ್ನ ನೋಡಿ ಕಲ್ತ್ಕೋಬಹುದು. ಅವರು ಆ ಮಕ್ಕಳ ಮನಸ್ಸಲ್ಲಿ ಏನು ಹುದುಗಿರುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಪರಿಸರ ಒಳ್ಳೇದಾಗಿದ್ರೆ, ಪರಿಶುದ್ಧವಾಗಿದ್ರೆ ಮಕ್ಕಳು ಕೂಡ ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಿ ಅವ್ರು ಬದುಕ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಒಳ್ಳೆ ಮಾತು. ಅಂದ್ರೆ ಏನೇನೋ ನೋಡಿ ಕೆಟ್ಟ ಒಂದು ಒಳ್ಳೆ ಕಲ್ತಿ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಜೀನಿಯಸ್ ಮುಕ್ತ ಜೀನಿಯಸ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್